ಅಹಮದಾಬಾದ್ನ ವಿಮಾನ ದುರಂತದ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮುಖ್ಯವಾಗಿ ವಿಮಾನದ ದುರಂತದಲ್ಲಿ ಮಡಿದಂತಹ 265 ಜೀವಗಳು, ದುರಂತಕ್ಕೆ ಬಲಿಯಾದ ಒಬ್ಬೊಬ್ಬರದ್ದು ಒಂದೊಂದು ಕರುಳು ಹಿಂಡುವಂತಹ ಕತೆ. ಮನ ಮಿಡಿಯುತ್ತೆ, ಕಣ್ಣೀರು ಬರುತ್ತೆ, ಕರುಳು ಚುರುಕನ್ನುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಮೃತರ ಕೇಸ್ ಹಿಸ್ಟರಿ. ಪ್ರತಿ ದುರಂತದಲ್ಲೂ ಕೂಡ ಕರುಣಾಜನಕ ಕಥೆಗಳು ಇದ್ದೇ ಇರುತ್ತೆ. ಅದು ಪಹಲ್ಗಾಮ್ ಅಟ್ಯಾಕ್ ಆಗಿರಬಹುದು, ಬೆಂಗಳೂರಿನ ವಿಜಯೋತ್ಸವವೇ ಆಗಿರಬಹುದು, ನಿನ್ನೆ ನಡೆದಂತಹ ವಿಮಾನ ದುರಂತವೇ ಆಗಿರಬಹುದು. 242 ಜನ ಫ್ಲೈಟ್ನಲ್ಲಿದ್ದವರು, 241 ಜನ ಸಾವನ್ನಪ್ತಾರೆ. ಅಷ್ಟು ಕುಟುಂಬಗಳು ಕೂಡ ಈಗ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ. ಮೊದಲನೇದಾಗಿ ಫ್ಲೈಟ್ ಟ್ರಾಜಿಡಿಯ ಕೇಸ್ ಸ್ಟಡಿ ನಂಬರ್ 1, ಪವಾಡ ಸದೃಶ್ಯದ ರೀತಿಯಲ್ಲಿ ರಮೇಶ್ ವಿಶ್ವಾಸ್ ಪಾಸ್ ಆಗಿದ್ದರು. 242 ಜನ ಪ್ರಯಾಣಿಸ್ತಾ ಇದ್ದಂತಹ ವಿಮಾನದಲ್ಲಿ ಬದುಕುಳಿದಂತಹ ಏಕೈಕ ಗಟ್ಟಿ ಜೀವ ಅಂದರೆ ಅದು ರಮೇಶ್ ವಿಶ್ವಾಸ್ ಅವರದ್ದು. ಎಕ್ಸಿಟ್ ಡೋರನ್ನು ಓಪನ್ ಮಾಡಿ ಹಾರಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಇದೇ ರಮೇಶ್ ವಿಶ್ವಾಸ್ ಅವರನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸ್ವತಃ ರಮೇಶೇ ಹೇಳ್ತಾ ಇದ್ರು, ನಾನು ಬದುಕುಳಿದು ಬಂದಿದ್ದೆ ದೇವರ ಆಶೀರ್ವಾದದಿಂದ ಅಂಥೇಳಿ. ಕೇಸ್ ಸ್ಟಡಿ ನಂಬರ್ 2, ಖುಷ್ಬು ನವ ವಧು, ಈಗಷ್ಟೇ ಮದುವೆ ಆಗಿದ್ರು, ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು, 100 ಕನಸನ್ನು ಕಂಡಿದ್ರು. ಎಲ್ಲವೂ ಕೂಡ ನುಚ್ಚು ನೂರಾಗಿ ಹೋಗಿದೆ. ಈ ದುರಂತದಲ್ಲಿ ಸಮಾಧಿಯಾಗಿ ಹೋಗ್ಬಿಟ್ಟಿದೆ. ಅವರು ಕಂಡಂತಹ ಆಸೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಕೇಸ್ ಸ್ಟಡಿ ನಂಬರ್ 3, ರಂಜಿತಾ ನಾಯರ್, ಕೇರಳ ಟ್ರಿಪ್ ಬಂದಿದ್ದರು. ನರ್ಸ್ ಅವರು ಮೂಲತಃ ಲಂಡನ್ನಲ್ಲೇ ನರ್ಸಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು, ಮನೆಯನ್ನು ನಿಭಾಯಿಸ್ತಾ ಇದ್ರು, ತಾಯಿಯ ಜವಾಬ್ದಾರಿಯನ್ನು ಹೊತ್ತಿದ್ರು, 2 ಜನ ಮಕ್ಕಳಿದ್ರು, ಸರ್ಕಾರಿ ಕೆಲಸ ಆಗಿತ್ತು ಅವರಿಗೆ, ಹಾಗಾಗಿಯೇ ಅವರು ಬಂದಿದ್ದರು. ಇನ್ನೇನು ಲಂಡನ್ನಿಗೆ ಹೋಗಬೇಕು ಅಂಥೇಳಿ ಫ್ಲೈಟ್ ಹತ್ತಿದವರು ದಾರುಣ ಅಂತ್ಯ ಕಂಡಿದ್ದಾರೆ. ಕೇಸ್ ಸ್ಟಡಿ ನಂಬರ್ 4, ಡಾಕ್ಟರ್ ಕೋನಿ ವ್ಯಾಸ್, ಇಡೀ ಕುಟುಂಬ ಬಲಿಯಾಗಿದೆ. 5 ಜನ, 2 ದಂಪತಿಗಳು, 3 ಮಕ್ಕಳು ಲಂಡನ್ನಲ್ಲಿ ಸೆಟ್ಲ್ ಆಗಬೇಕು ಅಂಥೇಳಿ ಮುಂದಾಗಿರುವಂಥದ್ದು. ಅವರ ಮಡದಿ ಏನಿದ್ದಾರೆ ಅವರು ಫೇಮಸ್ ಡಾಕ್ಟರು ಗುಜರಾತ್ನಲ್ಲಿ. ಇನ್ನು ಕೇಸ್ ಸ್ಟಡಿ ನಂಬರ್ 5, ಹೀರಾ ಸಹೋದರಿಯರು, ಅಜ್ಜಿ ಬರ್ತಡೆಗೆ ಅಂಥೇಳಿ ಬಂದವರು, ಅಜ್ಜಿಯನ್ನು ನೋಡಿಕೊಂಡು ಬರ್ತಡೇ ವಿಶ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿ ಲಂಡನ್ನಿಗೆ ಹೋಗಬೇಕಾದವರು ಮಾರ್ಗ ಮಧ್ಯೆಯೇ ಪ್ರಾಣವನ್ನು ಉಸಿರು ಚೆಲ್ಲಿಬಿಟ್ಟಿದೆ. ಇನ್ನು ಕೇಸ್ ಸ್ಟಡಿ ನಂಬರ್ 6, ಭೂಮಿ ಚೌಹಾಣ್, ಫ್ಲೈಟ್ ಜಸ್ಟ್ ಮಿಸ್ ಆಗಿರುವಂಥದ್ದು. ಇವರು 10 ನಿಮಿಷ ಟ್ರಾಫಿಕ್ ಉಂಟಾಯ್ತಂತೆ, ಡಿಲೇ ಆಗಿಬಿಡ್ತು. ಅಯ್ಯೋ ಫ್ಲೈಟ್ ಮಿಸ್ ಆಯ್ತಲ್ಲ ಅಂಥೇಳಿ ಕೈ ಹಿಸ್ಕೊಂಡಿದ್ರು. ಅವ್ರ ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅದರಲ್ಲಿ ಇವರು ಕೂಡ ಒಬ್ಬರಾಗಬೇಕಿತ್ತು. ಬಟ್ ಟ್ರಾಫಿಕ್ ಜಾಮ್ನಿಂದ ಡಿಲೇ ಆಗಿದೆ, ಫ್ಲೈಟ್ ಮಿಸ್ ಆಗಿದೆ. ಹಾಗಾಗಿ ಭೂಮಿ ಚೌಹಾಣ್ ಬದುಕುಳಿದಿದ್ದಾರೆ. ಈಗ ತುಂಬ ಖುಷಿಯಿಂದ ಮಾತನಾಡ್ತಿದ್ರು ಆಗಲೇ ಅವರು. ಕೇಸ್ ಸ್ಟಡಿ ನಂಬರ್ 7, ಸಕೀನಾ ಬೇನ್, ಮೈದುನನ ಮದುವೆಗೆ ಅಂತ ಬಂದವರು ಈಗ ಮಸಣ ಸೇರಿದ್ದಾರೆ. ಮೈದುನನ ಮದುವೆಗೆ ಅಂಥೇಳಿ ಲಂಡನ್ನಿಂದ ಬಂದಿದ್ದರು, ಮದುವೆ ಮುಗಿಸಿದ್ರು, ಸ್ನೇಹಿತರ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಕಾಲ ಕಳೆದ್ರು, ವಾಪಸ್ ಲಂಡನ್ನಿಗೆ ಹೋಗುವಂತಹ ಸಂದರ್ಭದಲ್ಲಿ ದುರಂತ ಅಂತ್ಯ. ಕೇಸ್ ಸ್ಟಡಿ ನಂಬರ್ 8, ಬ್ರಿಟಿಷ್ ಪ್ರಜೆಗಳು, ಗುಡ್ ಬೈ ಇಂಡಿಯಾ, ಲಾಸ್ಟ್ ಕೊನೆಯದಾಗಿ ಅವರು ಸ್ಟೇಟಸ್ ಹಾಕಿರುವಂಥದ್ದಿದು. ಇಬ್ಬರು ಕೂಡ ಬ್ರಿಟಿಷ್ ಪ್ರಜೆಗಳು, ಪ್ರವಾಸಕ್ಕಂತ ಬಂದವರು, ಭಾರತದ ಪ್ರಕೃತಿ ಸೌಂದರ್ಯವನ್ನು ಸವಿದವರು, ವಾಪಸ್ ತಮ್ಮ ದೇಶವನ್ನು ಸೇರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ದುರಂತ ಆಗೋಗಿದೆ. ಕೇಸ್ ಸ್ಟಡಿ ನಂಬರ್ 9, ವಿಜಯ್ ರೂಪಾನಿ, ಮಗಳ ಮನೆಗೆ ಪ್ರಯಾಣವನ್ನು ಬಳಸ್ತಾ ಇದ್ದವರು, ಗುಜರಾತ್ನ ಮಾಜಿ CM, BJPಯ ನಾಯಕ. ಕೊನೆಯದಾಗಿ ಅಲ್ಲಿ ಪ್ರಯಾಣಿಕರೊಬ್ಬರು ಸೆಲ್ಫಿ ತಗೊಂಡಿದ್ದು ಕೂಡ ವೈರಲ್ ಆಗಿತ್ತು ರೂಪಾನಿಯವರ ಜೊತೆಗೆ. 2019ರಿಂದ 2021ರವರೆಗೂ ಕೂಡ ಗುಜರಾತನ್ನು ಆಳಿದಂತಹ ಮುಖ್ಯಮಂತ್ರಿಗಳು ಈ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಕೇಸ್ ಸ್ಟಡಿ ನಂಬರ್ 10, ಅಭಿನವ್ ಪಡಿಹಾರ್, ಅಜ್ಜನ ಅಂತ್ಯಕ್ರಿಯೆಗೆ ಅಂತ ಬಂದಂತಹ ಮೊಮ್ಮಗ ಈಗ ದುರಂತ ಅಂತ್ಯ ಕಂಡಿದ್ದಾರೆ. ಮಸಣವನ್ನು ಸೇರಬೇಕಾದಂತಹ ಪರಿಸ್ಥಿತಿ, ಸುಟ್ಟು ಕರಕಲಾದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅದೇ ಅಜ್ಜ ಅಜ್ಜಿಯವರನ್ನು ನೋಡಬೇಕಲ್ಲ. ಕೇಸ್ ಸ್ಟಡಿ ನಂಬರ್ 11, ನಂಗ್ತೋಯ್ ಶರ್ಮಾ, ಏರ್ ಇಂಡಿಯಾ ಗಗನಸಖಿಯ ಕೆಲಸ ನಿರ್ವಹಿಸ್ತಾ ಇದ್ದವರು. ಫ್ಲೈಟ್ ಹಾರುವ ಮೊದಲು ಮನೆಯವರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ರು. ಈಗ ಅವರಿಲ್ಲ ಅನ್ನುವಂತಹ ಸುದ್ದಿಯನ್ನು ಆ ಕುಟುಂಬ ಅದು ಹೇಗೆ ಅರಗಿಸ್ಕೊಳ್ಳುತ್ತೋ ಗೊತ್ತಿಲ್ಲ. ಕೇಸ್ ಸ್ಟಡಿ ನಂಬರ್ 12, ಶುಭ್ ಮೋದಿ, ರಜೆಗೆ ಅಂಥೇಳಿ ತೆರಳಿದವರು, ಪ್ರವಾಸಕ್ಕೆ ಅಂಥೇಳಿ ಹೊರಟವರು, ಲಂಡನ್ನನ್ನು ನೋಡ್ಕೊಂಡು ಬರಬೇಕು, ಹೇಗಿದೆ ಲಂಡನ್ ಅಂಥೇಳಿ ಕಾತುರದಿಂದ ಹೊರಟಂತಹ ವ್ಯಕ್ತಿ ಈ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಕೇಸ್ ಸ್ಟಡಿ ನಂಬರ್ 13, ಶಗುನ್ ಮೋದಿ,
ರಜೆಗೆ ತೆರಳಿದವರು ಇವರು ಕೂಡ. ನೂರಾರು ಕನಸುಗಳನ್ನು ಇಟ್ಕೊಂಡವರು, ಬಾಳಿ ಬದುಕಬೇಕಾದವರು, ಇನ್ನೂ ಚಿಕ್ಕ ಏಜು, ಇವರು ಕೂಡ ಈ ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ.